ನೋಡಿ ಸ್ನೇಹಿತರೆ, ಇದು ಮಣ್ಣು ತುಂಬ್ತಾ ಇರೋದು ಪ್ಲಾಸ್ಟಿಕ್ಕಿಗೆ. ಅಮ್ಮ ಇದು ಎಷ್ಟು ಅಡಿ ಇದೆವಾ? ಇದು ಇಷ್ಟು ಅಡಿ ಹಾಕ್ಬೇಕಾ? ಅಷ್ಟೇ ಬೇಕಾಗಿದಾ? ಇದು ಸೆಕೆಂಡ್ ಸ್ಟೆಪ್ಪಾ? ಆ ತರ ಕಡ್ಡಿ ಹಾಕ್ಬಿಟ್ಟು ಚುಚ್ಚೋದು. ಮೆಡಿಸಿನ್ ಹೊಡಿಬೇಕಾ? ಯಾವ ತರ ಮೆಡಿಸಿನ್ ಹೊಡಿತೀರಾ? ಮೆಡಿಸಿನ್ ಹೊಡೆದಾದ್ಮೇಲೆ ಈ ತರ ಬರುತ್ತೆ. ಎಷ್ಟು ವರ್ಷ ಕಾಯ್ಬೇಕು ಇದಕ್ಕೆ? 3 ತಿಂಗಳು ಬೇಕು. ಈ ಗಿಡನ ಎಲ್ಲಿ ಬೆಳೆಸೋದು? ಅದು ಚಿಗುರ್ಕೋಬೇಕಾ? ಹೌದಾ? ಹಾ, ನರ್ಸರಿ ಮಾಡ್ಕೆ ಬರ್ತವೆ. ಅದೇ ಇದೆಲ್ಲ ಎಲ್ಲಿ ತರೋದು? ಗಿಡದಿಂದ ಕುಯ್ಯೋದಾ? ಹಾ ಹಾ ಬೇಡ ಮಾಡಿ ಮೊಳಕೆ ಮಾಡಿ ಈ ತರ ಪಕ್ಷಿ ಮಾಡಿ ಅವ್ರು ಮೊಳಕೆ ಮಾಡಿ ಗಿಡ ಮಾಡಿ ಮತ್ತೆ ಇಲ್ಲಿ ತಂದರು. ಓಕೆ, ಇದು ಫಸ್ಟ್ ಸ್ಟೆಪ್. ಆಮೇಲೆ ಇದು ಸೆಕೆಂಡ್. ಇದು ಒಂದೇ ಸುತ್ತ ಇದು. ಸೊ ಇದು ಆಮೇಲೆ ಹೂವು ಬಿಡುತ್ತಲ್ವಾ? 2 ತಿಂಗಳು ಬಿಟ್ಟು ನೆಡೋದು. ಇದಕ್ಕೆ ನೆಡೋದಲ್ಲ, ಆದ್ಮೇಲೆ ಹೂವು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಈ ತರ ಹೂವು ಬಿಟ್ಟ ಆದ್ಮೇಲೆ ಇದು ಚಿಗುರು ಹೂವು ನೋಡಿ ಈ ತರ ಬರುತ್ತೆ ಹೂವು. ಇದ್ರ ಘಮ ಮಾತ್ರ ಸಕ್ಕಲ ಬರುತ್ತೆ ಮಾತ್ರ. ಸೊ ಇದ್ರಲ್ಲಿ 2 ತಳಿ ಬರ್ತವೆ, ರೋಬಸ್ಟ ಮತ್ತೆ ಇದು ಅರಬಿಕ್. ನೋಡಿ ಹೂವು ಎಲ್ಲ ಬಿಡ್ತಾ ಇದೆ ಈಗ. ಸೊ ಅದಾದ್ಮೇಲೆ ಕಾಯಿ ಬಿಡುತ್ತೆ, ಹಣ್ಣು ಬಿಡುತ್ತೆ. ಅದಾದ್ಮೇಲೆ ಪಲ್ಪರಿಂಗ್ ಹೋಗುತ್ತೆ. ಪಲ್ಪರಿಂಗ್ ಆದ್ಮೇಲೆ ಬೀಜ ಎಲ್ಲ ಸಪ್ರೇಟ್ ಮಾಡಿ ಅದನ್ನ ಒಣಗಿಸಿ ಅದನ್ನ ಕಾಫಿ ಪೌಡರ್ ಮಾಡ್ಕೊಂಡು ಸೊ ಅದಾದ್ಮೇಲೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಈ ತರ ಕಾಫಿ ಪ್ಲಾಂಟೇಶನ್ ಒಂದು ಸ್ಟೆಪ್ ಬೈ ಸ್ಟೆಪ್ಸ್. ನಿಮಗೆ ಆ ತರ ಒಂದು ತಳಿಗಳು ಏನಾದ್ರು ಗೊತ್ತಿದ್ರೆ ಅಂದ್ರೆ ಕಾಫಿ ಪ್ಲಾಂಟ್ ಅಲ್ಲಿ ರೋಬಸ್ಟಿಕ್, ಅರೇಬಿಕ್ ಮತ್ತೆ ಹೇಮಾವತಿ ಅನ್ನೋದಿದೆ. ಸೊ ಈ ರೀತಿ ಆ ತರ ನಿಮಗೆ ತಳಿಗಳು ಗೊತ್ತಿದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಟೇಕ್ ಕೇರ್ ಆಲ್. ಜೈ ಕರ್ನಾಟಕ ಮಾತೇ.